ನಮಸ್ತೆ. ಎಲ್ಲ ಕಡೆ ಗ್ರಹಣ ಅಂತ ವಿಚಾರಗಳು ಓಡಾಡ್ತಾ ಇದೆ. ಅಂದರೆ ಕೇತುಗ್ರಸ್ತ ಚಂದ್ರಗ್ರಹಣ ದಿನಾಂಕ 3/3/2026 ಮಂಗಳವಾರದ ದಿನ ಚಂದ್ರಗ್ರಹಣ ಇದೆ. ಆ ದಿನ ಮಧ್ಯಾಹ್ನ 3:13ಕ್ಕೆ ಪ್ರಾರಂಭ ಆಗಿ ರಾತ್ರಿ 6:47 ಮುಗಿಯುತ್ತೆ. ಆಯಿತಾ? ಆದರೆ ಯಾರೇ ತಿಂಡಿ ಊಟ ಮಾಡದಿದ್ದರೂ ಬೆಳಗ್ಗೆ 10:15 ಒಳಗಡೆ 10:10:30 ಒಳಗಡೆ ನೀವು ಅದನ್ನು ಉಪಚಾರಗಳನ್ನು ಮುಗಿಸ್ಕೋಬೇಕು. ಆದರೆ ಆರೋಗ್ಯ ಸಮಸ್ಯೆ ಇರೋರು, ವ್ಯಾಧಿಗಳಿರೋರು ಮಧ್ಯಾಹ್ನ 12:30 ಒಳಗಡೆ ಅದನ್ನು ಮುಕ್ತಾಯಗೊಳಿಸ್ಕೋಬೇಕು. ಜೊತೆಗೆ ಗ್ರಹಣ ದೋಷ ಇರೋಂಥವರು ಯಾರ್ಯಾವ ನಕ್ಷತ್ರದಲ್ಲಿ ಗ್ರಹಣ ದೋಷಗಳಿದೆ, ಮುಖ್ಯವಾಗಿ ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಖ ನಕ್ಷತ್ರ ಸಿಂಹರಾಶಿ, ಇಂಥವರು ಆ ಶಾಂತಿ ಮಾಡಿಸ್ಲೇಬೇಕು. ಅದೇ ದಿನ ಸಂಜೆ ಅಂದರೆ ಮಂಗಳವಾರ ದಿನ 7 ಗಂಟೆಗೆ ಎಲ್ಲ ಮುಗಿದಿರುತ್ತೆ. ತಲೆಗೆ ಸ್ನಾನವನ್ನು ಮಾಡಿ ಮನೆ ದೇವರಿಗೆ ತುಪ್ಪ ದೀಪವನ್ನು ಹಚ್ಚಿ ಮನೆ ದೇವ್ರ ಮುಂದೆ 2 ಬ್ಲೌಸ್ ಪೀಸು, ಅಂದರೆ ಒಂದು ಬಿಳಿ ಕಲರು, ಒಂದು ಬಣ್ಣದ್ದು, ಅವೆರಡಕ್ಕೂ ಬಣ್ಣದಕ್ಕೆ ಹುರುಳಿ ಕಾಳನ್ನು ಹಾಕಿ, ಅದೇ ರೀತಿ ಬಿಳಿ ಬಟ್ಟೆಗೆ ಅಕ್ಕಿಯನ್ನು ಹಾಕಿ ಒಂದು ಸಣ್ಣ ದಕ್ಷಿಣೆಯನ್ನಿಟ್ಟು ಅದನ್ನು ಗಂಟು ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆ ಅಕ್ಕಪಕ್ಕ ಯಾವ್ದಾರ ದೇವಸ್ಥಾನದಲ್ಲಿ, ನವಗ್ರಹ ದೇವಸ್ಥಾನ ಇರೋಂಥ ದೇವಸ್ಥಾನಕ್ಕೆ ಹೋಗಿ ಕೊಡಬೇಕು. ನವಗ್ರಹ ದೇವಸ್ಥಾನ ಇರೋಂತಹ ಜಾಗದಲ್ಲಿ ಹೋಗಿ ಚಂದ್ರಗ್ರಹಕ್ಕೆ ಒಂದು ಸಂಕಲ್ಪವನ್ನು ಮಾಡಿ, ಅದೇ ರೀತಿ ಕೇತುಗ್ರಹಕ್ಕೆ ಒಂದು ಸಂಕಲ್ಪವನ್ನು ಮಾಡಿ ಅರ್ಚನೆಯನ್ನು ಮಾಡಿಸಿ ಅದನ್ನು ದಾನ ಕೊಡಬೇಕು. ಶಕ್ತಿ ನಿಮಗೆ ಇದ್ದರೆ, ಅನುಕೂಲ ಇದ್ದರೆ, ಎಲ್ಲರ ಗ್ರಹಣ ಶಾಂತಿ ಮಾಡ್ತಾ ಇದ್ದರೆ ಅದನ್ನು ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಬೇರೆ ರೀತಿ ಹೆದರಂಥ ಅವಶ್ಯಕತೆ ಇರಲ್ಲ. ಆದರೆ ಗ್ರಹಣ ನಡೆಯಬೇಕಾಗಿರೋಂತಹ ಸಮಯದಲ್ಲಿ, ಯಾವಾಗ ಗ್ರಹಣ ಪ್ರಾರಂಭ ಆಗಿ ಮುಕ್ತಾಯ ಆಗುತ್ತೋ ಆ ಸಮಯದಲ್ಲಿ ಆದಷ್ಟು ಗರ್ಭಧಾರಣೆ ಆಗಿರೋಂಥವ್ರು ಆದಷ್ಟು ಹೊರಗಡೆ ಹೋಗಬಾರ್ದು. ಜೊತೆಗೆ ಮನೇಲೇ ಇದ್ದು ಶಿವನ ಜಪ ಮಾಡಿ, ತುಂಬ ಒಳ್ಳೆಯ ಫಲ ಸಿಗುತ್ತೆ. ಅದನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ.